ನಮಸ್ತೆ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಪ್ರವೀಣ್ ಕುಟ್ಟಿ, ಕೃಷ್ಣಾಪುರ. ಈ ಗ್ರಾಮಸ್ಥರ ಪರವಾಗಿ ನಾವಿಲ್ಲಿಗೆ ಭೇಟಿ ನೀಡಿ ಈ ಒಂದು ದೂರನ್ನು ಎತ್ತಿಡಿಯುವ ಪ್ರಯತ್ನವನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ತಲುಪಿಸುವಂಥ ಕಾರ್ಯವನ್ನು ಮಾಡ್ತಿದ್ದೇವೆ. ಹಾಗಾಗಿ ನಾವು ನೇರವಾಗಿ ಗ್ರಾಮಸ್ಥರ ಹತ್ರ ಇದರ ಬಗ್ಗೆ, ಈ ಸಮಸ್ಯೆ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ, ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸರ್, ಈಗ ಮೊನ್ನೆಯಾಗೆ ನಮಗೆ ಒಂದು ವಿಡಿಯೋ ಕ್ಲಿಪ್ ಬಂದಿತ್ತು ಇಲ್ಲಿನ ನೀರಿನ ವ್ಯವಸ್ಥೆ ಬಗ್ಗೆ. ತುಂಬ ಕಲುಷಿತವಾಗಿದೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂತೇಳಿ. ಇದು ಎಷ್ಟು ವರ್ಷದಿಂದಿದೆ ಮತ್ತು ಯಾವ ರೀತಿ ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ? ಈ ಸಮಸ್ಯೆ ಬಗ್ಗೆ ಹೇಳಿ ಸರ್. ಈ ಸಮಸ್ಯೆ ನಮ್ಮ ಹುಟ್ಟಿದಾದ ಇದೆ. ಇಲ್ಲಿ ಯಾವುದೇ ರೀತಿಯಲ್ಲಾಗಲಿ ಬಾವಿಯಲ್ಲಿಂದ ನೀರು ಬರೋದೇ ಇಲ್ಲ ನಮಗೆ. ಡೈರೆಕ್ಟಾಗಿ ನೇರವಾಗಿ ಹಳ್ಳದ ನೀರಿಂದೇ ಬರೋದ್ರಿಂದ ಈಗಾಗಲೇ ನಮ್ಮ ಪಿ ಡಿ ಅವರಿಗಾಗಲಿ, ಹಳೆ ಪಿ ಡಿ ಇದ್ದಾಗೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ. ಯಾಕಂದರೆ ಈ ಕಲುಷಿತ ನೀರು ಈ ವೇಸ್ಟ್ ಹಾಕೋದು ಆಗಲಿ, ಬೇರೆ ಬೇರೆ ಅಲ್ಲಿ ಲೆಟ್ರಿನು ಆಗಲಿ ಎಲ್ಲ ಇದರಲ್ಲೇ ಬರ್ತಿರೋದು. ಅದರಲ್ಲಿ ಮುಖ್ಯವಾಗಿ ಏನಂದರೆ ಈ ಮೀನು ಹಿಡಿಯೋರು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಈ ಮರದ ಎಣ್ಣೆ ಹಾಕಿದ್ರೆ ಕಷ್ಟ. ಮರದ ಎಣ್ಣೆ ಹಾಕಿದ್ರೆ ಇಡೀ ಊರೇ ಮಶಾಣ ಆಗೋದು ಗ್ಯಾರಂಟಿ ಇದು. ಯಾಕಂದ್ರೆ ಮುಂಚೆ ನಾವು ತಿಳಿದುಕೊಟ್ಟಿದ್ದೀವಿ. ಹಾಗೆ ಇದನ್ನು ಕಠಿಣವಾಗಿ ಅವ್ರ ಮನಸ್ಸಿಗೆ ತಗೊಂಡು ಅಧಿಕಾರಿಗಳು ಇದು ನಮಗೆ ನೇರವಾಗಿ ತಲುಪಿಸ್ಬೇಕು. ನಮಗೆ MLA ಅವರಿಗೆ ಆಗಲಿ, ಯಾರಿಗೇ ಆಗಲಿ ತಲುಪಿಸ್ಬಿಟ್ಟು ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಈ TV ಮುಖಾಂತರ ನಾವು ಪಡ್ಕೊಂಡಿದ್ದೀವಿ. ಸರ್, ಈಗ ಈ ಗ್ರಾಮದಲ್ಲಿ ಅಂದಾಜು ಎಷ್ಟು ಮನೆ ಇದೆ? ಸರ್, 120ರಿಂದ 140 ಮನೆವರೆಗೆ ಇದೆ. ಯಾಕಂದರೆ ಇವು ಹೊಸದಾಗಿ ಈಗ ಸಾಮಾನ್ಯವಾಗಿ ಸುಮಾರು ಅಲ್ಲಿ ಮೇಲ್ಗಡೆ ಆಗಿರೋದ್ರಿಂದ ಅಲ್ಲೊಂದು 25-30 ಮನೆ ಇದೆ. ಈಗ ಸರೌಂಡಿಂಗಲ್ಲೇ 120ರಿಂದ 130 ಮನೆ ಇದೆ. ಎಲ್ಲ ಒಟ್ಟು ಟೋಟಲ್ 150 ಮನೆ ಆಗ್ಬೋದು ಅಂದಾಜು ನಮಗೆ. ಯಾಕೆ ಇರೋ ಪ್ರಕಾರ 150 ಮನೆಗೆ ಇದೇ ನೀರು ಹೋಗ್ತಿರೋದು ಬಿಟ್ಟರೆ ನೀರು ಬಿಡೋದ್ರಿಂದ ಸಮಸ್ಯೆ ಇಲ್ಲ ಸಾಮಾನ್ಯ. ಅದು ಒಂದೊಂದು ಸಲ ಏನಾಗುತ್ತೆ, ಈ ಕುಡಿಯೋ ನೀರಿನ ಹಳ್ಳದ ನೀರಿಂದ ನಮಗೆ ಸಮಸ್ಯೆ ಬರ್ತಿರೋ ಈ ಜ್ವರ, ಟೈಫಾಯ್ಡು, ಬೇರೆ ಬೇರೆ ಕೆಮ್ಮು, ಶೀತ, ಜ್ವರ ಎಲ್ಲ ಹರಡ್ತಾ ಇದ್ದೇವೆ. ಈಗ ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಇನ್ನು ಕೇಳೋದೇ ಬೇಡ. ಮನುಷ್ಯ ಅದನ್ನು ಕುಡಿಯೋಕ್ಕಾಗಲ್ಲ. ಈ ಮಳೆ ನೀರು ಕುಡಿದ್ರೆ ಶೀತ ಮಕ್ಕಳಿಗಾಗಲ್ಲ. ಈ ನೀರು ಕುಡಿದ್ರೆ ಕಾಯಿಲೆಗಳು ಬೀಳುತ್ತೆ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ರಿಗೂ ಸಮಸ್ಯೆನೇ ಆಗ್ತಿರೋದು. ಈಗ ಒಂದು 4-5 ಟ್ಯಾಂಕಿ ಮಾಡಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ. ಆ 4 ಟ್ಯಾಂಕಿ ಕೂಡ ಫೇಲ್ಯೂರೇ, ಯಾವುದೂ ನೀರು ಬರೋಂಥದ್ದು ಯಾವುದೂ ಇಲ್ಲ. ಮತ್ತೊಂದು ಏನಂತಂದರೆ, ಈಗ ಪಾದಯಾತ್ರೆ ಎಲ್ಲ ಹೋಗ್ತಿರ್ತಾರೆ ಜನ, ಎಲ್ಲ ಹೋಗೋದು ಹಳ್ಳಕ್ಕೆ, ಇದಕ್ಕೆ ಹೇಮಾವತಿ ನದಿಗೆ ಹೋಗ್ತಾರೆ. ಹೇಮಾವತಿ ನದಿ ಹೋದರೆ ಏನಾಗುತ್ತೆ, ಅಲ್ಲೇ ಬಟ್ಟೆ ತೊಳೆದು ಅಲ್ಲೇ ಕಕ್ಕ ಮಾಡೋದು, ಮತ್ತು ಕೋಳಿ ಕ್ಲೀನ್ ಮಾಡಿದ್ದು, ಮತ್ತು ಬಣಕಲಾಗಲಿ ಕೊಟ್ಟಿಗೆರಾಗಲಿ ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಕೋಳಿದೆಲ್ಲ ಗಲೀಜು ಎಂಥ ಇದೆ ಅದನ್ನು ಪೂರ ತಂದು ಅಲ್ಲಿಗೆ ಹಾಕೋದು. ಅಂದರೆ ಅದು ಕುಡಿಯೋಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತದೆ. ಮತ್ತು ಟ್ಯಾಂಕ್ ನೋಡೋದಂದ್ರೆ ಟ್ಯಾಂಕ್ ನೋಡೋಂಗೆ ಇಲ್ಲ, ಅದು ಕ್ಲೀನ್ ಮಾಡೋದು ಇಲ್ಲ, ಆಯಿತಾ? ಅಂಥ ಪರಿಸ್ಥಿತಿ ನಮಗಿಲ್ಲಿ. ಮಳೆ ಶುರು ಆದಮೇಲೆ ಅಂತೂ ಕೇಳೋದೇ ಬೇಡ. ಎಲ್ಲ ನಮ್ಮ ಇಲ್ಲಿ ಎಷ್ಟು ಮನೆ ಇದ್ದಾವೆ ಅಷ್ಟು ಮನೆಗಳೆಲ್ಲ ಹೋಗೋದು ಹಾಸ್ಪಿಟ್ಲಿಗೆ, ಅಷ್ಟು ಕೆಟ್ಟದಾಗಿ ನೀರು ಬರ್ತದೆ ನಮಗೆ. ಇದು ಹೇಮಾವತಿ ಇದರಿಂದ ನೀರು ಬರೋದು, ಆ ನೀರು ಸೀದಾ ನಮ್ಮ ಶಾಲೆ ಮಕ್ಕಳಿಗೆ ಆ ಟ್ಯಾಂಕಿಗೆ ಹೋಗುತ್ತೆ. ಅಂದರೆ ಕೆಲವರಿಗೆ ಹುಷಾರಿಲ್ದಂಗೆ ಆಗೋದು. ಈಗ ಎಕ್ಸಾಮ್ಸು ಅದರಲ್ಲಿ ಆವಾಗ ಭಾರಿ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಆ ನೀರಿಂದ. ಅದೇ ಇವ್ರು ಹೇಳ್ದಂಗೆ ವೇಸ್ಟೇಜು, ಗಲೀಜು ನೀರು, ಮತ್ತು ಸ್ನಾನ ಮಾಡೋದು, ಮತ್ತು ಆ ಕೊಟ್ಟಿಗೆರ ಅಲ್ಲಿ ಇದು ವಾಹನ ಎಲ್ಲ ತೊಳೆಯೋದೆಲ್ಲ ಮಾಡ್ತಾರೆ ಸರ್. ಹಾಗಾಗಿ ತುಂಬ ನೀರಿನ ತೊಂದರೆ ಆಗಿದೆ ಗ್ರಾಮಸ್ಥರಿಗೆ. ನಮಗೆ ಅಂತ ಅಲ್ಲ, ಈ ವಯಸ್ಸದವರಿಗೆ ಅವರಿಗೆ ಕೆಲವೊಂದು ಟೈಮಲ್ಲಿ ಹುಷಾರಿರೋದಿಲ್ಲ. ಅದೇ ನೀರನ್ನ ಫಿಲ್ಟ್ರು ಅಂತೂ ಹಾಕ್ಸೋದೇ ಇಲ್ಲ, ಆದರೆ ಅದೇ ನೀರನ್ನು ಅವರು ಎಲ್ಲರಿಗೂ ನಮಗೆ ಇದು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಗ್ರಾಮ ಸಭೆಯಲ್ಲೆಲ್ಲ ಇದ್ರ ಬಗ್ಗೆ ತುಂಬ ನಾವು ಚರ್ಚೆ ಮಾಡ್ತೀವಿ. ಆದರೆ ಇಲ್ಲಿನ PDO ಆಫೀಸರ್ಸು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮಗಳು ಇದುವರೆಗೂ ಕೈಗೊಂಡಿಲ್ಲ. ಹಾಗಾಗಿ ಏನು ಮಾಡೋದು, ನಾವು ಹೇಳೋದು ಅವ್ರು ಮಾಡಿದ್ದೇ ಮಾಡೋದು, ಏನು ಪ್ರಯೋಜನ ಆಗ್ತಿಲ್ಲ ಸರ್. ಅದು ನೀರು ಕ್ಲೀನಾಗಿಲ್ಲ, ಅಂದರೆ ಡೈರೆಕ್ಟಾಗಿ ಬರ್ತಿದೆ. ನಮಗೆ ಕುಡಿಯೋಕ್ಕೆಲ್ಲ ತೊಂದರೆ ಆಗುತ್ತೆ ತುಂಬ. ಅಂದರೆ ಹಿಂಗೆ ತುಂಬಿಸಿ 2 ದಿವಸಕ್ಕೆ ಅಷ್ಟು ಗಲೀಜಾಗಿರುತ್ತೆ. ಅದಕ್ಕೆ ಕ್ಲೀನಾಗಿರಬೇಕು, ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಆ ಮೋಟ್ರು ಪಂಪ್ ಹಾಕಿರ್ತಾರೆ, ಅದರಲ್ಲಿ ಹಾವು ಸತ್ತೋಗಿದ್ರು ಮತ್ತು ನಾಯಿ ಎಲ್ಲ ಬಂದು ಸಿಕ್ಕಾಕೊಂಡಿದೆ. ಅದೇ ನೀರನ್ನ ಕುಡಿತೀವಿ ನಾವು, ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಹೋಗಿ ವಾಟರ್ ಮ್ಯಾನ್ ನೋಡಿದಾಗಲೇ ಗೊತ್ತಾಗಲ್ಲ ಅದರಲ್ಲಿ ಹಾವು ಸಿಕ್ಕಾಕೊಂಡಿದೆ. ಈ ಸ್ಪ್ರೇ ಎಲ್ಲ ಮಾಡ್ತಾರೆ ನೋಡಿ, ಅದ್ರದ್ದು ಅಡಿಕೆ ಸ್ಪ್ರೇ ಅದ್ರದ್ದು, ಮತ್ತು ನಾಯಿ, ಹಾವು ಸತ್ತಿರೋ ಹಾವು ಸಮೇತ ಅದರಲ್ಲಿ ಅಂಟ್ಕೊಂಡಿರುತ್ತೆ ಕೆಲವು ನಾವೇ ಎತ್ತಾಕೊಂಡು ಬಂದು ಜೀಪ್ ಎಲ್ಲ ತುಂಬಿಸ್ತೀವಿ ಹಾಳಾಗಿದ್ದಾಗ. ಹಾಗಾಗುತ್ತೆ ಸಮಸ್ಯೆ ಇಲ್ಲಿ. ಸಮಸ್ಯೆ ಅಂತ ಹೇಳಿದ್ರೆ, ಇವಾಗ ಮಳೆಗಾಲ ಶುರು ಆಗ್ತಿರೋದ್ರಿಂದ ಒಂದು ಮಳೆ ಬಂದರೆ ಅದು ಫಿಲ್ಟ್ರ್ ಆಗಿ ಬಂದರೆ ನಮ್ಗೆ ಯೂಸ್ ಆಗ್ತದೆ ನೀರು, ಒಂದು ಫಿಲ್ಟ್ರ್ ಆಗಿ ಬರಲ್ಲ ಅದು.
ಅದು ಡೈರೆಕ್ಟಾಗಿ ಬರೋದ್ರಿಂದ ಅದನ್ನ ಕುಡಿಯೋದಕ್ಕಾಗಲಿ ಬೇರೆ ಕೆಲಸಗಳಿಗೆ ಉಪಯೋಗಿಸೋಕ್ಕಾದ್ರೆ ಪರವಾಗಿಲ್ಲ. ಕುಡಿಯೋದಕ್ಕಾಗಲಿ ಚಿಕ್ಕ ಚಿಕ್ಕ ಮಕ್ಕಳಿರೋ ಪ್ರದೇಶದಲ್ಲೆಲ್ಲ ಅದನ್ನು ಯೂಸ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಅದೇ ನೀರನ್ನು ಇಟ್ಕೊಂಡು ಅಂದರೆ ಲೇಟಾಗಿ ಕೆಲವು ಕಡೆ ನೀರು ಬಿಡೋದಾಗಿರ್ಬೋದು, ಆ ಥರ ಇದ್ದಾಗ ಅದೇ ನೀರನ್ನು ಇಟ್ಟಾಗ ಅದರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಫಿಲ್ಟ್ರಾಗಿ ಬಂದರೆ ಯೂಸ್ ಆಗುತ್ತೆ. ಅತಿ ದೊಡ್ಡ ಸಮಸ್ಯೆ ಈಗ ನೀರಿಂದು. ಅವ್ರು ಹೇಳ್ದಾಗೆ ಓಪನ್ ಆಗಿ ಬಿಟ್ಟಾಗ ಆ ನದಿಯಲ್ಲಿ ಏನು ಹರಿದು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ತೋಟಕ್ಕೆ ಹೊಡೆಯುವಂಥ ಸ್ಪ್ರೇ ಆಗಿರ್ಬೋದು, ಅಥವಾ ಸತ್ತ ಯಾವುದೋ ಒಂದು ನಾಯಿ ಅಥವಾ ಪ್ರಾಣಿಗಳನ್ನು ಎಸೆಯುವಂಥ ಆಗಿರ್ಬೋದು, ಗಾಡಿ ತೊಳೆದ್ರೆ ಅದರಲ್ಲಿರುವಂಥ ಡೀಸೆಲ್ ಅಂಶ, ಆಯಿಲ್ ಅಂಶ ಅದರೊಟ್ಟಿಗೆ ಸೇರ್ಕೊಂಡು ಬರ್ಬೋದು. ಇದನ್ನೇ ಸ್ಟಾಕ್ ಮಾಡಿ ಇವರು ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಈ ಮೂಲಕ ಅಟ್ ನ್ಯೂಸ್ ಕನ್ನಡದ ಮೂಲಕ ಏನು ಆಗ್ರಹ ಮಾಡ್ತಾಯಿದ್ದೀವಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಜೊತೆ ಆಗ್ರಹ ಮಾಡ್ತಿದ್ದೀವಿ ಏನಂದರೆ, ದಯವಿಟ್ಟು ಇದರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿ. ಇನ್ನೇನು 1-2 ವಾರದಲ್ಲಿ ಮುಂಗಾರು ಮಳೆ ಪ್ರವೇಶಿಸಲಿದೆ. ಮಳೆ ಬಂದಾಗ ಆ ನೀರು ತುಂಬ ಕಲುಷಿತವಾಗುತ್ತೆ, ಈಗಾಗಲೇ ಆಗಿದೆ. ಹಾಗಾಗಿ ಆ ನೀರಿನ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಶುದ್ಧವಾದ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಈ ಗ್ರಾಮಸ್ಥರಿಗೆ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಿದ್ದೇವೆ.